ಬೆಲೆ ಜಾಸ್ತಿ ಆಗಿದೆ ಸರ್, ಎಷ್ಟು ಕಷ್ಟ ಅನ್ನಿಸ್ತಾ ಇದೆ. CNG, ಪೆಟ್ರೋಲು, ಡೀಸೆಲ್ ಎಲ್ಲದೂ ಕೂಡ ಬೆಲೆ ಜಾಸ್ತಿ ಇದೆ. ಏಕಾಏಕಿ ದರ ಜಾಸ್ತಿ ಆಗಿದೆ. ಎಷ್ಟು ಕಷ್ಟ ಅನ್ನಿಸ್ತಾ ಇದೆಯಾ, ಹೆಂಗೆ ಅನ್ನಿಸ್ತಾ ಇದೆ ಸರ್? ಇಲ್ಲ, ಸದ್ಯಕ್ಕೆ ಅಷ್ಟೊಂದು ಕಷ್ಟ ಕಾಣಿಸ್ತಾ ಇಲ್ಲ ಮೇಡಮ್. ಇದೇ ಥರ ತಿರ್ಗಾ ಅವರು ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದ್ ಕಡೆ ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಚಿನ್ನ ತಗೋಬೇಡಿ, ಫಂಕ್ಷನ್ಸ್ ಕಮ್ಮಿ ಮಾಡಿ, ಪೆಟ್ರೋಲ್ ಡೀಸೆಲ್ ನ ಉಳಿಸಿ ಅಂತ. ಇನ್ನೊಂದು ಕಡೆ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇರೋದು ಎಷ್ಟು ಸರಿ ಸರ್? ಇಲ್ಲ ಮೇಡಮ್, ನಾವು ಜೀವನನೇ ನಮ್ದು ಇದರಿಂದ ನಡಿಬೇಕು. ನಮಗೆ ಅವರು ಜಾಸ್ತಿ ಮಾಡಿದ್ರು ಸರಿ, ಮಾಡದಿದ್ರು ಸರಿ, ನಾವು ಮಾಡೋ ಕೆಲಸ ಮಾಡಲೇಬೇಕು. ನಾವು ಕ್ಯಾಬ್ ಓಡಿಸೋದ್ರಿಂದ ಅವ್ರು ಜಾಸ್ತಿ ಮಾಡೋರು ನಾವು ಹಾಕ್ಸ್ಕೊಂಡು ಓಡಿಸ್ಲೇಬೇಕು. ಇದ್ರ ಮೇಲೆ ತಿರ್ಗಾ ಜಾಸ್ತಿ ಮಾಡೋದು ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಇದ್ರ ಮೇಲೆ ತಿರ್ಗಾ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ನಮಗೆ ಜೀವನ ಮಾಡೋಕ್ಕೆ. ಬೇರೆ ಚಾಲಕರೆಲ್ಲ ಏನು ಹೇಳ್ತಾ ಇದ್ದಾರೆ ಸರ್ ಈ ಬೆಲೆ ಜಾಸ್ತಿ ಬಗ್ಗೆ? ಇಲ್ಲ, ಸದ್ಯಕ್ಕೆ ನಮ್ಗೆ CNG ಇದರಲ್ಲೇ ಅಷ್ಟೊಂದೇನು ನಮಗೆ ಹೊರೆ ಕಾಣಿಸ್ತಾ ಇಲ್ಲ ಮೇಡಮ್. ಪರವಾಗಿಲ್ಲ, ಇದ್ರ ಮೇಲೆ ಮಾಡಿದ್ರೆ ಸ್ವಲ್ಪ ಹೊರೆ ಅನಿಸುತ್ತೆ ನಮಗೆ. ಇದೆ, ಅದರಿಂದ ಪೆಟ್ರೋಲ್ ಸಪ್ಲೈ ಇಲ್ಲ ಸರಿಯಾಗಿ. ಅದಕ್ಕೆ ನಾವು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ವ್ಯಾಪಾರ ಆಗಲ್ಲ, ಕಾಯ್ಕೊಂಡು ಕೂತ್ಕೊಂಡ್ರೆ ಇದಾಗಲ್ಲ. ಹೋಗಿ ಏನೋ ಒಂದು 10 ರೂಪಾಯಿ ಬರ್ಕೊಂಡು 5 ರೂಪಾಯಿ ಸಿಗುತ್ತೆ ಅಂತ ದುಡಿಬೇಕು ಅಷ್ಟೇ ಹೊರತಾಗಿ ಅದಕ್ಕೋಸ್ಕರ ಕಾಯ್ಕೊಂಡು ವೇಸ್ಟ್ ಮಾಡ್ಕೊಂಡು ಟೈಮ್ ಮಾಡ್ಕೊಂಡ್ರೆ ಜೀವನ ನಡೆಯೋಲ್ಲ. ಆದರೆ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಆದರೆ ಒಳ್ಳೇದು ಎಲ್ಲರಿಗೂ ಅಂತ ಅಂತೀವಿ. ಸರ್, ಒಂದು ಕಡೆ ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಚಿನ್ನ ಕಮ್ಮಿ ತಗೊಳ್ಳಿ, ಹಾಗೆ ಪಬ್ಲಿಕ್ ಟ್ರಾನ್ಸ್ಪೋರೆಂಟ್ ಬಳಸಿ, ಬಸ್ಸು ಮೆಟ್ರೋ ಬಳಸಿ, ವೆಹಿಕಲ್ಸ್ ಕಮ್ಮಿ ಮಾಡಿ ಅಂತ. ಇದರಿಂದ ನಿಮ್ಮ ಚಾಲಕರಿಗೆ ಹೊರೆ ಆಗಲ್ವಾ? ಏನು ಹೊರೆ ಆಗಲ್ಲ ಮೇಡಮ್, ಅದರಿಂದ ಏನು ಹೊರೆ ಅಂತಿಲ್ಲ. ಬಟ್ ಬಿಸ್ನೆಸ್ ಮಾಮೂಲಿ ನಡೀತಾ ಇದೆ, ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ಸ್ವಲ್ಪ ಎಫೆಕ್ಟೇ. ಯುದ್ಧ ಎಲ್ಲ ನಿಂತು ಎಲ್ಲ ಸರೋದ್ರೆ ಎಲ್ಲ ಸರಿ ಹೋಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಷ್ಟೇ. ಹೆಂಗಿದೆ ಹಂಗೆ ಓಡಿಸ್ಲೇಬೇಕು, ಮಾಡಲೇಬೇಕಲ್ಲ. ಇವಾಗ ಅವರು ಏನು ಮಾಡ್ತಾರೆ, ಅಲ್ಲಿಂದ ಬೆಲೆ ಜಾಸ್ತಿ ಆದರೆ ಅವರು ಮಾಡ್ತಾರೆ, ನಮಗೂ ಜಾಸ್ತಿ ಮಾಡ್ತಾರೆ. ನಮ್ಮ ಪ್ರಮಾಣ ನಾವು ಯಾರಿಗೂ ಏನು ಹೇಳೋಕ್ಕಾಗಲ್ಲ. ನಮಗೆ ಸರ್ಕಾರ ಏನು ಬೆಲೆ ಕೊಟ್ಟಿದೆ ಅದೇ ಓಡಿಸ್ಬೇಕು ನಾವು, ಬೇರೆ. ಸರ್, ಈಗ ಒಂದ್ ಕಡೆ ಪೆಟ್ರೋಲು ಜಾಸ್ತಿ ಮಾಡಿದ್ದಾರೆ ಒಂದೇ ದಿನ, ಡೀಸೆಲು ಜಾಸ್ತಿ ಮಾಡಿದ್ರು 3 ರೂಪಾಯಿ 4 ರೂಪಾಯಿ. ಈ ಕಡೆ CNGನೂ ಜಾಸ್ತಿ ಮಾಡಿದಾರಲ್ಲ ಸರ್. ಇವಾಗ ಏನು ಮಾಡೋಕ್ಕಾಗುತ್ತೆ? ನಾವೇನ ಮಾಡೋಕ್ಕಾಗತ್ತಾ ಕಮ್ಮಿ ಮಾಡೋ ಅಂತ ಹೇಳಿದ್ರೆ ಯಾರನ್ನ ಕೇಳೋರು ಇದ್ದಾರಾ? ಯಾರು ಕೇಳೋರಿಲ್ಲ. ಕೇಳೋರು ಇದ್ದರೆ ಹೇಳ್ಬೋದು, ಕೇಳೋರು ಇಲ್ವಲ್ಲ. ಇವಾಗ ಅವರೇ ಅರ್ಥ ಮಾಡ್ಕೋಬೇಕು, ಯಾವುದಕ್ಕೆ ಜಾಸ್ತಿ ಮಾಡಬೇಕು, ಯಾವುದಕ್ಕೆ ಕಮ್ಮಿ ಮಾಡಬೇಕು. ಇವಾಗ ಹೋಟೆಲ್ನಲ್ಲಿ 10 ರೂಪಾಯಿ 12 ರೂಪಾಯಿ ಇಟ್ಟು 15 ರೂಪಾಯಿ 20 ರೂಪಾಯಿ ಇಡ್ಲಿ, 10 ರೂಪಾಯಿ ಇದ್ದಿದ್ದು ಇಡ್ಲಿ 15 ರೂಪಾಯಿ ಮಾಡ್ತಾವ್ರೆ. ಅವ್ರಿಗೆಲ್ಲ ಯಾರು ಕೇಳ್ತಾ ಇಲ್ಲ. ನಾವು ಒಂದು 10 ರೂಪಾಯಿ ಜಾಸ್ತಿ ಕೇಳಿಬಿಟ್ರೆ ನಮ್ಮೆಲ್ಲ ಆಟೋವರು ಕಳ್ಳರು, ಆಟೋವರು ಇದು ಅದು ಅಂತ ಹೇಳ್ತಾರೆ. ಇವಾಗ ಏನು ಮಾಡೋ, ಇವಾಗ ಕಲ್ತಿರೋದು ಇದು. ಇವಾಗ ಇದರಲ್ಲೇ ಜೀವನ ಮಾಡಬೇಕು. ಏನು ಒಂದು 200-300 ರೂಪಾಯಿ ಕಮ್ಮಿ ತೊಗೊಂಡು ಹೋಗ್ತೀವಿ ಮನೆಗೆ ಅಷ್ಟೇ. ಮೇಡಮ್, ತುಂಬ ಕಷ್ಟ ಇದೆ ನಮಗೂ. ನಾವು ಓಲಾ ಊಬರ್ ಓಡಿಸೋದು, 2 ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡಬೇಕು, ಕಸ್ಟಮರ್ಗಳು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹಿಂಗೆ ರೇಟ್ ಜಾಸ್ತಿ ಆದರೆ ನಮಗೂ ಇನ್ಕಮ್ ಆಗಲ್ಲ ಅಷ್ಟೇ. ಈಗ ಬೆಲೆ ಏರಿಕೆ ಮಾಡಿರೋದು ಎಷ್ಟು ಸರಿ ಇದೆ ಸರ್? ಸರಿ ಇಲ್ಲ ಮೇಡಮ್. ಏನಾದರೂ ಗೌರ್ಮೆಂಟ್ ಇದು ಮಾಡಬೇಕು, ಅದಕ್ಕೆ ಸಬ್ಸಿಡಿ ಕೊಡಬೇಕು, ಏನಾದರೂ ವ್ಯವಸ್ಥೆ ಮಾಡಬೇಕು ಅದಕ್ಕೆ. ಇವರು ಏಕ್ದಮ್ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಮೇಡಮ್? ತಿರ್ಗಾ ಈ ವಾರ ಇನ್ನೂ 3 ತಿಂಗಳು ನಡೆಯುತ್ತೋ 6 ತಿಂಗಳು ನಡೆಯುತ್ತೆ, ಇನ್ನೂ ಇವರು ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ರು ಹೆಂಗೆ ಮೇಡಮ್? ಒಂದು ಕಡೆ ಚಿನ್ನ ತಗೋಬೇಡಿ ಅಂತ ಕರೆ ಕೊಡ್ತಾರೆ, ಇನ್ನೊಂದು ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ಅಂತ ಹೇಳ್ತಿದ್ದಾರೆ ಮೋದಿ ಅವರು. ನೋಡಿ ಮೇಡಮ್, ನಮ್ಮ ಹತ್ರ ಚಿನ್ನ ತಗೊಳ್ಳೋದು ವ್ಯವಸ್ಥೆ ಇಲ್ಲ. ನಾವು ಊಟ ಮಾಡಿದ್ರೆ ಸಾಕು, ಮನೆ ಬಾಡಿಗೆ ಕಟ್ಟಿದ್ರೆ ಸಾಕಾಗಿದೆ ಅಷ್ಟೇ, ಇನ್ನೇನಿಲ್ಲ ಮೇಡಮ್. ಅವರು ನೋಡಿದ್ರೆ ನಾವು ಟ್ರಾನ್ಸ್ಪೋರ್ಟ್ಗೆ ಹೋಗಬೇಡಿ, ಅದು ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಡೈಲಿ ಹೋಗಿ ಯುರೋಪ್ಗೆ ಹೋಗ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ, 5-6 ಕಂಟ್ರಿಗೆಲ್ಲ ಹೋಗ್ತಾ ಇದ್ದಾರೆ. ಇವರು ಆರಾಮಾಗಿ ಹೈಟೆಕ್ ಆಗಿದ್ದಾರೆ. ನಾವೇನು ಮಾಡಲಿ? ಏನು ಮಾಡೋಕ್ಕಾಗಲ್ಲ ಸರ್. ಈಗ ಇದು ನಿಮಗೆ ದುಡಿಯೋದು ವರ್ಕೌಟ್ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ತುಂಬ ಕಷ್ಟ ಇದೆ ಮೇಡಮ್. ಮನೆ ಬಾಡಿಗೆಗಳು ಏರ್ತಾ ಇದೆ, ಎಲ್ಲ ಏರ್ತಾ ಇದೆ. ರೇಷನ್ ಇರಲಿ ಏನಾದಿರಲಿ ಅದೆಲ್ಲ ಏರ್ತಾ ಇದೆ. ನಮಗೆ ಇನ್ಕಮ್ ಆಗ್ತಾಯಿಲ್ಲ. ಮಕ್ಕಳಿದ್ದಾರೆ, ಮನೆ ಬಾಡಿಗೆ ಇದೆ, ಮಕ್ಕಳು ಕಾಲೇಜ್ ಫೀಸ್ ಕಟ್ಟಬೇಕು, ಅದು ಕಟ್ಟಬೇಕು, ಇದು ತುಂಬ ತೊಂದರೆ ಇದೆ ಮೇಡಮ್ ನಮಗೆಲ್ಲ. ಯಾರಿಗೆ ಹೇಳಲ್ಲ ಮೇಡಮ್, ನಮ್ಗೆ ಯಾರಿಲ್ಲ ಅಷ್ಟೇ. ತುಂಬ ಕಷ್ಟನೇ ಆಗ್ತದೆ. ಏನು ಮಾಡೋಕ್ಕಾಗುತ್ತೆ? ಏನೋ ಅನುಭವಿಸ್ಕೊಂಡು ಹೋಗ್ಬೇಕು ಬಂದಿದ್ದೀವಿ, ದುಡಿಮೆ ಮಾಡ್ಬೇಕಂತ ಬಂದಿದ್ದೀವಿ. ಏನೋ ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ಕೊಂಡು ಹೋಗ್ತಾ ಅನುಭವಿಸ್ಕೊಂಡು ನಾವು ಏನೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸರ್, ಈಗ ಕಳೆದ ತಿಂಗಳು LPG ಆಟೋಗಳು ಈ ಥರ ಕ್ಯೂ ಕಟ್ಟಿದ್ದು ನೋಡಿದ್ವಿ. ಇವಾಗ CNGಗೂ ಈ ಥರ ಕ್ಯೂ ಕಟ್ಟೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಹಿಂಗಿರುವಾಗ ಕಸ್ಟಮರ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಸರ್? ಕಸ್ಟಮರ್ಸ್ ಮೇಡಮ್ ವೇಟ್ ಮಾಡೋಕ್ಕಾಗಲ್ಲ. ಅವರು ಇವಾಗ ನಾವು ಗಂಟೆಗಟ್ಟಲೆ ನಿಂತ್ಕೋಬೇಕು. ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬಂಕಿದೆ, ಸಮಸ್ಯೆ ಈ ಥರ ಇದೆ. ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ನಾವು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬೇಕು. ಅವ್ರು ವೇಟ್ ಮಾಡೋಕ್ಕಾಗಲ್ಲ.
ಹೋಗ್ಲಿ ದುಡಿಮೆ ಆಗ್ತಾ ಇದೆ. ದುಡಿಮೆ ಮೇಡಮ್ ಏನು ಮಾಡೋಕ್ಕಾಗಲ್ಲ. ದುಡಿಮೆ ನಾವು ಕಷ್ಟಪಟ್ರೆ ದುಡಿಮೆ, ಕಷ್ಟಪಡ್ದಂಗೆ ದುಡಿಮೆ ಬರುತ್ತೆ. ಕಷ್ಟ ಪಡ್ತಾ ಇರ್ಬೇಕಾದ್ರೆ ಬೆಲೆ ಏರಿಕೆ ಬರೆ ಹಾಕ್ತಾ ಇದಾರಲ್ಲ. ಬೆಲೆ ಏರಿಕೆ ಬೆಲೆ ಆಗ್ತೈತೆ. ಅವ್ರು ನಾವು ಹೇಳ್ದಂಗೆ ಕೇಳ್ತಾರ, ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಯಾಕೆ ಅಂತಂದ್ರೆ ವೋಟ್ ಹಾಕಿ ಗೆಲ್ಸಿರೋದು ನಮ್ಮ ಕಷ್ಟಗಳನ್ನ ಕೇಳಿ ಅಂತ, ಅಲ್ಲಿ ಕೂತ್ಕೊಳ್ಳಿ ಅಂತಲ್ಲ. ಅವ್ರು ನಮ್ಮ ಕಷ್ಟ ಕೇಳೋದಾಗಿರೋ ಮೇಡಮ್, ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರೋಕೆ ನಮ್ಮ ಮಾತು ಕೇಳೋದಾಗಿರೋರು.